ನೀವು ಮಂತ್ ಎಂಡಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ನೋಡಿದರೆ ಒಂದೇ ತಲೆಗೆ ಬರುತ್ತೆ, ನಾ ಇಷ್ಟು ದುಡಿತೀನಿ ಆದರೆ ನನ್ನ ಹತ್ರ ದುಡ್ಡು ಯಾಕೆ ಉಳಿಯಲ್ಲ ಅಂತ. ಸ್ಯಾಲ್ರಿ ಬಂದ್ 2 ದಿನಕ್ಕೆ ತುಂಬಾನೇ ಖುಷಿಯಾಗಿರ್ತೀರಿ. ನಮಗೆ ಬೇಕಾದ್ನೆಲ್ಲ ತಗೋತೀವಿ, ಫುಡ್ ಆರ್ಡರ್ ಮಾಡ್ತೀವಿ ಮತ್ತೆ ಶಾಪಿಂಗ್ ಕೂಡ ಮಾಡ್ತೀವಿ. ಅದೇ ಒಂದು 10-15 ದಿನ ಆದ್ಮೇಲೆ ದುಡ್ಡು ಎಲ್ಲೋಯ್ತು ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೊಂಡ್ಬಿಡ್ತೀವಿ. ಹಾಗೆ ಮಂತ್ ಎಂಡ್ ಅನ್ನೋಷ್ಟರಲ್ಲಿ ಕೈಯಲ್ಲಿ ದುಡ್ಡೇ ಇರೋಲ್ಲ. ಇದು ನಿಮ್ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಇಂಡಿಯಾದಲ್ಲಿರೋ ಆಲ್ಮೋಸ್ಟ್ ಎಲ್ಲಾ ಮಿಡಲ್ ಕ್ಲಾಸ್ ಜನರ ಪ್ರಾಬ್ಲಮ್ ಇದು. ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಮಿಡಲ್ ಕ್ಲಾಸ್ ಜನ ಯಾಕೆ ಮಿಡಲ್ ಕ್ಲಾಸ್ ಆಗಿ ಉಳಿತಾರೆ ಮತ್ತು ಇದರಿಂದ ಹೇಗೆ ಹೊರಗೆ ಬರಬೇಕು ಅಂತ. ಈ ವಿಡಿಯೋದಲ್ಲಿ ನಾನು ನಿಮಗೆ 5 ಲೆಸನ್ ಹೇಳ್ತೀನಿ, ಅದರಿಂದ ನಿಮಗೆ ಗೊತ್ತಾಗುತ್ತೆ ಮಿಡಲ್ ಕ್ಲಾಸ್ ಜನ ಯಾಕೆ ಮಿಡಲ್ ಕ್ಲಾಸ್ ಆಗಿ ಉಳಿತಾರೆ ಅಂತ. ಈ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಲೆಸನ್ ಬಂದ್ಬಿಟ್ಟು ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ. ಈ ಪಾಯಿಂಟ್ ನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಗಮನ ಕೊಟ್ಟು ಕೇಳಿ. ನೀವು ಯಾವಾಗಾದ್ರೂ ಅಬ್ಸರ್ವ್ ಮಾಡಿದ್ದೀರಾ, ನಿಮ್ ಇನ್ಕಮ್ ಹೆಚ್ಚಾದ್ರೆ ನಿಮ್ಮ ಎಕ್ಸ್ಪೆನ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಬ್ಬ ಸ್ಟೂಡೆಂಟ್ ಜಾಬ್ ಸ್ಟಾರ್ಟ್ ಮಾಡಿರ್ತಾನೆ, ಅವನಿಗೆ 20,000 ರೂಪಾಯಿ ಸಂಬಳ. ಅವನು ಅವ್ನ ಸಂಬಳಕ್ಕೆ ತಕ್ಕಾಗನೆ ಅವನ ರೂಟೀನ್ ನ ಅಡಾಪ್ಟ್ ಮಾಡ್ಕೊಂಡಿರ್ತಾನೆ. ಅಂದ್ರೆ ಅವನು ಚೀಪ್ ರೆಂಟೆಡ್ ಹೌಸ್ ಅಲ್ಲಿ ಇರ್ತಾನೆ, ಸಿಂಪಲ್ ಫುಡ್ ತಿಂತಿರ್ತಾನೆ, ಎಕ್ಸ್ಪೆನ್ಸಿವ್ ಟ್ರಿಪ್ ಕೂಡ ಮಾಡಲ್ಲ. ಹೀಗೆ ಮಾಡ್ತಾ ಮಾಡ್ತಾ ಅವನು ತಿಂಗಳಿಗೆ 5,000 ರೂಪಾಯಿ ಸೇವ್ ಮಾಡ್ತಾನೆ ಅನ್ಕೊಳ್ಳಿ. ಅದೇ ಸ್ಟೂಡೆಂಟ್ 5 ವರ್ಷ ಆದ್ಮೇಲೆ ಅವನ ಸ್ಯಾಲ್ರಿ 60,000 ಅಂತ ಅನ್ಕೊಳ್ಳಿ. ಈಗ ಲಾಜಿಕಲಿ ನೋಡ್ಬೇಕಂದ್ರೆ ಅವನು ತಿಂಗಳಿಗೆ 15,000 ಅಂತೂ ಸೇವ್ ಮಾಡ್ಬೇಕು. ಆದ್ರೆ ಅವ್ನು ಮಾಡೋದು ಸ್ಯಾಲ್ರಿ ಹೆಚ್ಚಾದ ನೆಕ್ಸ್ಟ್ ಸ್ಟೆಪ್ ಅವನ ಲೈಫ್ ಸ್ಟೈಲ್ ನ ಅಪ್ಗ್ರೇಡ್ ಮಾಡ್ತಾನೆ. ಅಂದ್ರೆ EMI ಮೇಲೆ ಒಂದು ಬೈಕ್ ತಗೊಳ್ಳೋದು, ಎಕ್ಸ್ಪೆನ್ಸಿವ್ ಟ್ರಿಪ್ ಪ್ಲಾನ್ ಮಾಡೋದು, ಹಾಗೆ ಲಕ್ಸುರಿಯಸ್ ಅಪಾರ್ಟ್ಮೆಂಟ್ ಅಲ್ಲಿ ಸ್ಟೇ ಮಾಡೋದು. ಅವನು ಇಲ್ಲಿ ಮೊದಲು ಸೇವಿಂಗ್ಸ್ ನ ಹೆಚ್ಚು ಮಾಡ್ಬೇಕಿತ್ತು, ಆದ್ರೆ ಅವನು ಎಕ್ಸ್ಪೆನ್ಸ್ ನ ಹೆಚ್ಚು ಮಾಡ್ದ. ಇದರಿಂದ ಅವನ ಲೈಫ್ ಸ್ಟೈಲ್ ಏನೋ ಅಪ್ಗ್ರೇಡ್ ಆಯ್ತು, ಆದ್ರೆ ಅವನ ಮಿಡಲ್ ಕ್ಲಾಸ್ ಥಿಂಕಿಂಗ್ ಇಂದ ಅವನು ರೀಚ್ ಆಗೋಕೆ ಆಗಲ್ಲ. ಸೆಕೆಂಡ್ ಲೆಸನ್ ಬಂದ್ಬಿಟ್ಟು EMI ಟ್ರ್ಯಾಪ್. ಮಿಡಲ್ ಕ್ಲಾಸ್ ಜೀವನ ಲಿಟ್ರಲಿ EMI ಮೇಲೆ ನಡೀತಾ ಇದೆ ಅಂತಾನು ಅನ್ಬೋದು. ಯಾಕಂದ್ರೆ ಒಂದು ಹೊಸ ಮೊಬೈಲ್ ತಗೋಬೇಕಂದ್ರೂ ಅದಕ್ಕೂ EMI, ಒಂದು ಬೈಕ್ ಮೇಲೆ EMI, ಲ್ಯಾಪ್ಟಾಪ್ ಮೇಲೆ EMI, ಹೋಮ್ ಲೋನ್ EMI, ಕ್ರೆಡಿಟ್ ಕಾರ್ಡ್ EMI, ಹೀಗೆ ಹಲವಾರು. EMI ಸ್ಟಾರ್ಟ್ ಮಾಡೋ ಮೊದಲು ಎಲ್ಲ ಚಿಕ್ಕದೆ ಅನಿಸುತ್ತೆ, ಬರೀ 2,000 ಮಾತ್ರ ಅಲ್ವಾ, ಬರೀ 3,000 ತಾನೆ ಅಂತ. ಆದ್ರೆ ಬೇರೆ EMI ಗಳ ಜೊತೆ ಕಂಬೈನ್ ಮಾಡಿದ್ರೆ ಇದೇ ದೊಡ್ಡ ಅಮೌಂಟ್ ಆಗುತ್ತೆ. ಇದರಿಂದ ನೀವು ಏನಾದ್ರೂ 30,000 ಅರ್ನ್ ಮಾಡಿದ್ರೆ ನಿಮ್ಮ ಸ್ಯಾಲ್ರಿ ಅರ್ಧದಷ್ಟು EMI ನಲ್ಲೇ ಹೋಗ್ತಾ ಇದೆ. ಇಲ್ಲಿ ನೀವು ಅರ್ನ್ ಮಾಡ್ತಿಲ್ಲ, ಬರೀ ನಿಮ್ಮ ಲೋನ್ ನ ರೀಪೇ ಮಾಡ್ತಿದ್ದೀರಾ ಅಷ್ಟೇ. ಅಟ್ ದೆನ್ ನನ್ನ ಪ್ರಕಾರ EMI ಅಂದ್ರೆ ಏನ್ ಗೊತ್ತಾ, ನೀವು ಫ್ಯೂಚರ್ ಅಲ್ಲಿ ಅರ್ನ್ ಮಾಡೋ ಹಣನ ಈಗಲೇ ಖರ್ಚು ಮಾಡೋದು. ಥರ್ಡ್ ರೀಸನ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಎಜುಕೇಶನ್ ಇಲ್ಲದೆ ಇರೋದು. ಈಗ ನಾವು ಸ್ಕೂಲ್ ಅಥವಾ ಕಾಲೇಜ್ಗೆ ಹೋಗ್ತೀವಿ, ಅಲ್ಲಿ ನಾವು ಸ್ಟ್ಯಾಟ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲ ಕಲಿತೀವಿ, ಆದ್ರೆ ರಿಯಲ್ ಲೈಫ್ ಫೈನಾನ್ಷಿಯಲ್ ಎಜುಕೇಶನ್ ಕಲಿಯೋದಿಲ್ಲ. ಈಗ ಮೆನಿ ಯೂತ್ಸ್ಗೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, SIP ಹೇಗೆ ಕೆಲಸ ಮಾಡುತ್ತೆ, ಟ್ಯಾಕ್ಸ್ ಸೇವ್ ಮಾಡ್ಬೇಕಂದ್ರೆ ಏನೇನ್ ಮಾಡ್ಬೇಕು ಅಂತಾನೆ ಗೊತ್ತಿರಲ್ಲ. ಎಷ್ಟೋ ಜನರಿಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ. ನಾನೇ ಎಷ್ಟೋ ಜನರನ್ನ ನೋಡಿದ್ದೀನಿ, ಅವ್ರಿಗೇನಾದ್ರೆ ಸ್ಯಾಲ್ರಿ ಬಂದ್ರೆ ಡೈರೆಕ್ಟ್ ಆಗಿ ಹೋಗಿ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಮಾಡ್ಬಿಡ್ತಾರೆ. ಆದ್ರೆ ಬ್ಯಾಂಕ್ ಇಂದ ರಿಟರ್ನ್ ಬರೋದು ಎಷ್ಟು ಗೊತ್ತಾ, ಮ್ಯಾಕ್ಸ್ ಟು ಮ್ಯಾಕ್ಸ್ 8-10%. ಇದರಿಂದ ಬ್ಯಾಂಕ್ ಅಂತೂ ಶ್ರೀಮಂತ ಆಗ್ತಿದೆ, ಆದ್ರೆ ನಾವು ಮಿಡಲ್ ಕ್ಲಾಸ್ ಆಗಿ ಉಳಿತಿದೀವಿ. ನಮ್ಮ ಎಜುಕೇಶನ್ ಸಿಸ್ಟಮ್ ಜಾಬ್ಗಂತೂ ಪ್ರಿಪೇರ್ ಮಾಡಿಸುತ್ತೆ, ಆದ್ರೆ ಮನಿ ಮ್ಯಾನೇಜ್ ಮಾಡೋದು ಹೇಗಂತಾನೆ ಹೇಳ್ಕೊಡೋಲ್ಲ. ಮಿಡಲ್ ಕ್ಲಾಸ್ ಇಂದ ಎಸ್ಕೇಪ್ ಆಗೋಕೆ ಹಾರ್ಡ್ ವರ್ಕ್ ಮಾತ್ರ ಬೇಕಾಗಿಲ್ಲ, ಮನಿ ಮ್ಯಾನೇಜ್ ಮಾಡೋ ನಾಲೆಜ್ ಕೂಡ ಬೇಕು. ಫೋರ್ತ್ ರೀಸನ್ ಬಂದ್ಬಿಟ್ಟು ರಿಸ್ಕ್ ಫಿಯರ್. ಆಲ್ಮೋಸ್ಟ್ ಎವ್ರಿ ಮಿಡಲ್ ಕ್ಲಾಸ್ ಜನರಿಗೆ ರಿಸ್ಕ್ ಅಂದ್ರೆ ತುಂಬಾನೇ ಭಯ ಇದೆ. ಅವ್ರ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಅಂದ್ರೆ ತುಂಬಾ ಡೇಂಜರಸ್, ಬಿಸಿನೆಸ್ ಮಾಡಿದ್ರೆ ತುಂಬಾನೇ ಲಾಸ್ ಆಗುತ್ತೆ ಅಂತ. ಅದಕ್ಕಾಗಿ ಅವರು ಸೇಫ್ ಆಪ್ಷನ್ ನ ಚೂಸ್ ಮಾಡ್ತಾರೆ, ಅದೇ ಫಿಕ್ಸ್ ಡಿಪಾಸಿಟ್ ಅಥವಾ ಸೇವಿಂಗ್ಸ್ ಅಕೌಂಟ್ ನ ಓಪನ್ ಮಾಡೋದು. ಇವುಗಳು ನಿಮಗೆ ಸೇಫ್ ಅನ್ಸುತ್ತೆ, ಆದ್ರೆ ರಿಯಾಲಿಟಿ ಬೇರೆನೇ ಇದೆ. ನೀವು ಯಾವಾಗಾದ್ರೂ ಇನ್ಫ್ಲೇಷನ್ ಬಗ್ಗೆ ಕೇಳಿದ್ದೀರಾ? ಇನ್ಫ್ಲೇಷನ್ ಅಂದ್ರೆ ಗ್ರಾಜುವಲಿ ಒಂದು ಗೂಡ್ಸ್ ಅಥವಾ ಪ್ರಾಡಕ್ಟ್ ನ ಪ್ರೈಸ್ ಟೈಮ್ ಗೆ ತಕ್ಕಾಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ವಾಟರ್ ಬಾಟಲ್ 100 ರೂಪಿಗೆ ಸಿಗ್ತದೆ ಅಂತ ಅನ್ಕೊಳ್ಳಿ. ಅದೇ ಬಾಟಲ್ ನ ಪ್ರೈಸ್ 5 ವರ್ಷ ಆದ್ಮೇಲೆ 150 ಆಗುತ್ತೆ. ಇದಕ್ಕೆ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಇಂಡಿಯಾದಲ್ಲಿ ಇನ್ಫ್ಲೇಷನ್ ರೇಟ್ ಅಪ್ರಾಕ್ಸ್ 7% ಇದೆ. ಅಂದ್ರೆ ನೀವೇನಾದ್ರೂ FD ಮಾಡಿದ್ರೆ ಅವರು ಜಸ್ಟ್ ನಿಮ್ಗೆ ಇನ್ಫ್ಲೇಷನ್ ರೇಟ್ ನ ಹಾಕಿ ಕೊಡ್ತಾರೆ. ಇದರಿಂದ ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಮನಿ ಇದ್ದಷ್ಟೇ ಇರುತ್ತೆ, ಅದು ಹೆಚ್ಚು ಆಗಲ್ಲ ಕಡಿಮೆನೂ ಆಗಲ್ಲ. ಫಿಫ್ತ್ ರೀಸನ್ ಬಂದ್ಬಿಟ್ಟು ಸೋಷಿಯಲ್ ಪ್ರೆಷರ್. ಆಲ್ಮೋಸ್ಟ್ ಎವ್ರಿ ಮಿಡಲ್ ಕ್ಲಾಸ್ ಜನ ತಮ್ಗಾಗಿ ಖರ್ಚು ಮಾಡಲ್ಲ, ಬೇರೆಯವ್ರಿಗೆ ತೋರ್ಸೋಕಾಗಿ ಖರ್ಚು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ ಫ್ರೆಂಡ್ ಒಂದು ಹೊಸ ಐಫೋನ್ ನ ಪರ್ಚೇಸ್ ಮಾಡಿದ್ರ ಅಂತ ಅನ್ಕೊಳ್ಳಿ. ಇದರಿಂದ ನೀವು ಅವನ್ಗೆ ತೋರ್ಸೋಕಾದ್ರೂ ಒಂದು ಹೊಸ ಫೋನ್ ನ ಪರ್ಚೇಸ್ ಮಾಡ್ತೀರಾ. ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಾದ್ರೂ ಕಾರ್ ತಗೊಂಡ್ರೆ ನೀವು ಕೂಡ ಒಂದು EMI ನಲ್ಲಿ ಹೊಸ ಕಾರ್ ತಗೋತೀರಾ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಎಲ್ಲರೂ ರಿಚ್ ಲೈಫ್ ಸ್ಟೈಲ್ ನೇ ತೋರಿಸ್ತಾರೆ. ಇದರಿಂದ ನಾವು ಕೂಡ ಅವ್ರ ಜೊತೆ ಕಂಪೇರ್ ಮಾಡ್ಕೋತೀವಿ. ಅಟ್ ದಿ ಎಂಡ್ ನಾವು ಕೂಡ ಅನ್ನೆಸರಿ ಆಗಿ ಮನಿನ ಸ್ಪೆಂಡ್ ಮಾಡ್ತೀವಿ. ನೀವೇನಾದ್ರೂ ಹೊಸ ಐಟಮ್ ನ ಪರ್ಚೇಸ್ ಮಾಡಿದ್ರೆ ಜನ 2 ದಿನ ಮಾತ್ರ ಮಾತಾಡ್ತಾರೆ, ಆದ್ರೆ ನೀವು 2 ವರ್ಷ ಆದ್ರೆ EMI ನ ಕಟ್ಬೇಕು. ಈಗ ಇವಕ್ಕೆಲ್ಲ ಸೊಲ್ಯೂಷನ್ ಏನಂತ ಡಿಸ್ಕಸ್ ಮಾಡೋಣ. ಫಸ್ಟ್ ಸೊಲ್ಯೂಷನ್
ಸೊಲ್ಯೂಷನ್ ಬಂದ್ಬಿಟ್ಟು ಎಕ್ಸ್ಪೆನ್ಸ್ನ ಕಡಿಮೆ ಮಾಡಿ ಮತ್ತು ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡಬೇಕು. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಒಂದೇ ಥಿಂಗ್ ನಿಮ್ನ ಮಿಡಲ್ ಕ್ಲಾಸ್ ಲೂಪ್ ಇಂದ ಹೊರಗೆ ತಗೊಂಡ್ ಹೋಗಬಹುದು. ಸೆಕೆಂಡ್ ಸೊಲ್ಯೂಷನ್ ಬಂದ್ಬಿಟ್ಟು EMI ನ ಕಡಿಮೆ ಮಾಡ್ಬೇಕು. ಐ ನೋ EMI ನ ಕಂಪ್ಲೀಟ್ಲಿ ಜೀರೋ ಮಾಡೋಕಂತೂ ಆಗೋಲ್ಲ, ಆದ್ರೆ ಅನ್ನೆಸೆಸರಿ ಎಕ್ಸ್ಪೆನ್ಸ್ ನ ಕಡಿಮೆ ಮಾಡಿ ಓನ್ಲಿ ನಿಮ್ಗೆ ನೆಸೆಸರಿ ಇದ್ದ ಐಟಮ್ ಮಾತ್ರ ಪರ್ಚೇಸ್ ಮಾಡೋದು. ಥರ್ಡ್ ಸೊಲ್ಯೂಷನ್ ಬಂದ್ಬಿಟ್ಟು ಫೈನಾನ್ಷಿಯಲ್ ನಾಲೆಜ್ ತಗೊಳ್ಳೋದು. ಅಂದ್ರೆ ನಾನು ಯಾವ್ದಾದ್ರು ಕೋರ್ಸ್ ನ ಅಟೆಂಡ್ ಮಾಡಿ ಆನ್ಲೈನ್ ಕ್ಲಾಸಸ್ ತಗೊಳ್ಳಿ ಅಂತ ಹೇಳ್ತಿಲ್ಲ, ಬಟ್ ನಾರ್ಮಲ್ ಥಿಂಗ್ಸ್ ಅಂದ್ರೆ ಟ್ಯಾಕ್ಸ್ ನ ಹೇಗೆ ಸೇವ್ ಮಾಡಬೇಕು, SIP ಹೇಗೆ ಕೆಲಸ ಮಾಡುತ್ತೆ, ರಿಚ್ ಪೀಪಲ್ ಹೇಗೆ ಅವರ ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾರೆ, ಅವರು ಯಾವ ರೀತಿ ಕೆಲಸ ಮಾಡ್ತಾರೆ, ಅವರ ಲೈಫ್ ಸ್ಟೈಲ್, ಕಮ್ಯುನಿಕೇಶನ್ ಎಲ್ಲಾನು ಅಬ್ಸರ್ವ್ ಮಾಡಬೇಕು. ನಿಮ್ಗೆ ಇವೆಲ್ಲ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಸಿಗುತ್ತೆ. ಬಟ್ ಐ ಹೈಲಿ ರಿಕಮೆಂಡ್ ಯು ಟು ವಾಚ್ ಪಾಡ್ಕಾಸ್ಟ್. ಅಂದ್ರೆ ಎಲ್ಲಾ ರೀತಿ ಪಾಡ್ಕಾಸ್ಟ್ ಅವೈಲೇಬಲ್ ಇದೆ. ಅಂದ್ರೆ ನೀವು ನಾಲೆಜಬಲ್ ಪಾಡ್ಕಾಸ್ಟ್ ಮಾತ್ರ ನೋಡಿ. ಅಂಡ್ ದ ಲಾಸ್ಟ್ ಸೊಲ್ಯೂಷನ್ ಬಂದ್ಬಿಟ್ಟು ಕಂಪೇರ್ ಮಾಡೋದನ್ನ ಕಂಪ್ಲೀಟ್ ಆಗಿ ನಿಲ್ಸಿ. ಯಾರು ನಿಮ್ಗೆ ಕಷ್ಟ ಕಾಲದಲ್ಲಿ ₹1 ಕೊಡಲ್ಲ. ಈಗ ಅವ್ರು ಏನಾದ್ರು ಪರ್ಚೇಸ್ ಮಾಡ್ತಿದ್ದಾರೆ ಅಂದ್ರೆ ನಾವು ಮೊದಲು ನಮ್ ಕೆಪಾಸಿಟಿನ ನೋಡ್ಕೋಬೇಕು. ಎಮೋಷನಲಿ ಯಾವುದೇ ಆಕ್ಷನ್ ನ ತಗೋಬಾರ್ದು. ಫೈನಲ್ ಆಗಿ ಹೇಳೋದಾದ್ರೆ ಮಿಡಲ್ ಕ್ಲಾಸ್ ಆಗಿ ಹುಟ್ಟಿರೋದು ನಮ್ ತಪ್ಪಲ್ಲ, ಆದ್ರೆ ಅದೇ ಪ್ಲೇಸ್ ನಲ್ಲಿ ಬದುಕೋದು ನಮ್ ತಪ್ಪು. ಸ್ಮಾರ್ಟ್ ಆಗಿ ಮೂವ್ ಮಾಡಿದ್ರೆ ಯಾರು ಬೇಕಾದ್ರೂ ಫೈನಾನ್ಷಿಯಲಿ ಗ್ರೋ ಆಗ್ಬಹುದು. ಹಾಗೆ ನೀವೇನಾದ್ರೂ ಒಂದು ಹೊಸ ಡಿಮ್ಯಾಟ್ ಅಕೌಂಟ್ ನಾವು ಓಪನ್ ಮಾಡ್ಬೇಕು ಅಂದ್ರೆ ಕೋಟಕ್ ನೀವು ಅಕೌಂಟ್ ನ ಮಾಡ್ಕೋಬಹುದು. ನಾನು ಪರ್ಸನಲ್ ಆಗಿ ಈ ಆಪ್ ನ 4 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಕಂಪೇರ್ ಟು ಅದರ್ ಆಪ್ಸ್ ಈ ಆಪ್ ತುಂಬಾನೇ ಸ್ಮೂತ್ ಮತ್ತು ಈಸಿ ಟು ಯೂಸ್. ನಾನು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಅಕೌಂಟ್ ಮಾಡ್ಕೊಳ್ಳಿ ಮತ್ತು ಸ್ಮಾರ್ಟ್ ಆಗಿ ನಿಮ್ಮ ಮನಿನ ಇನ್ವೆಸ್ಟ್ ಮಾಡಿ. ಅದೇ ರೀತಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ದಿಸ್ ಈಸ್ ಅರುಣ್ ಸೈನಿಂಗ್ ಆಫ್.